ಸಮಯ ಎಷ್ಟು? 4:20. ಅಣ್ಣ ನೀವು ಗಾಡಿ ಓಡಿಸೋಣ, ವಿಡಿಯೋ ಮಾಡ್ತೀನಿ. ಸಮಯ 4:21 ಆಗಿದೆ. ನಾವು ಅಂಬಾಜಿದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಲೇಟ್ ಆಗ್ರಿ, ನಿನಗೆ ಹೇಳಿದ್ದು. ನಮ್ಮ ಡಾಕ್ಟರ್ ತೋರ್ಸೋಣ. ಇವರು ನಮ್ಮ ಗೃಹಿಣಿಯವರು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಆಂಟಿ ಮೂಡ್. ನಮ್ಮ ಫ್ರೆಂಡು ಮಯೂರು ಜೋಶಲ್ಲಿ ಹೋಗ್ತಾ ಇದ್ದೀವಿ. ಅಂಬಾಜಿದುರ್ಗ ಕಹಿ ಚಳಿಯಲ್ಲಿ 11 ಡಿಗ್ರಿ ಇದೆ. ಟೀ ಕುಡಿದ್ಬಿಟ್ಟು ಮತ್ತೆ ಗಾಡಿ ಆನ್ ಮಾಡ್ತಾ ಇದ್ದೀವಿ. ಎಲ್ಲ ಸೀಸನ್ಲಿ ಇರಲ್ಲ, ಬಟ್ ಈಗ 1000 ಬಂದ್ರೆ ಆ ಟೈಮಲ್ಲಿ 10 ಬರ್ತವೆ, ಅಷ್ಟೇ ವ್ಯತ್ಯಾಸ. ಯಾಕಂದ್ರೆ ಆ ಟೈಮಲ್ಲಿ ಇರಲ್ಲ, ಆಗಿಲ್ಲ ಈ ತರ ವ್ಯೂ ಇಲ್ಲ ಅಂತಂದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ತಗೊಳ್ಳಿ ಈ ಫೋಟೋ ತಗೊಳ್ಳಿ. ಸೊ ಡಿಸಪಾಯಿಂಟಿಂಗ್, ಎಂಟ್ರಿ ಇಲ್ಲ ಅಂದ್ಬಿಟ್ಟು ನಿಮ್ಮವ್ರಿಗೆ ಹೇಳಿ ಇದನ್ನು ಮಾಡಿ. ಬೇರೆ ಯಾವುದು ಇಲ್ವ ಇನ್ನ ಆಲ್ಟರ್ನೇಟ್ ಇಲ್ಲಿ ಅಲಾವ್ ಇಲ್ಲ ಆಕ್ಚುಲಿ, ಯಾಕಂದ್ರೆ ಅದು ಬೋರ್ಡ್ ಇವಾಗ ಹಾಕಿರೋದಲ್ಲ, ಅದು 1.5 ವರ್ಷ ಆಯ್ತು ಹಾಕಿ. ಟ್ರೆಕ್ಕಿಂಗ್ ಮಾಡಕ್ಕೆ ಎಲ್ಲ ಬಂದು ವಾಪಸ್ ಹೋಗ್ತಿದ್ದಾರೆ. ಹೋಗ್ತಾರೆ ವಾಪಸ್. 9 ಗಂಟೆಗೆ ಅಲೋ ಇದೆ ಅಂತೆ, ಇಷ್ಟೊತ್ತಲ್ಲಿ ಅಲೋ ಇಲ್ವಂತೆ. ಸೊ ಅಂಬಾಜಿದುರ್ಗಕ್ಕೆ ಬರೋರೆಲ್ಲ ದಯವಿಟ್ಟು ಬರಲಿಕ್ಕೆ ಹೋಗಬೇಡಿ. ತುಂಬ ನಿಮ್ಮ ಡೀಸೆಲನ್ನು ಮತ್ತು ನಿಮ್ಮ ಈ ಚಳಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿದ್ದು. ಇದು ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾರು. ಪಾಪ ಇವರು ಎಲ್ಲೋ ಬೋರ್ಡಲ್ಲಿ ಬಾಡಿಗೆಗೆ ತಗೊಂಡು ಬಂದಿದ್ದಾರೆ ಗಾಡಿಯಲ್ಲಿ. ಇವರಿಗೆ ಯಾರು ಮುಖ ಮುಚ್ಕೊಂತಿದ್ದಾನೆ. ಅವ್ರಿಗೇನಾದರೂ ಎಂಟ್ರಿ ಕೊಟ್ಟರೆ ನಾವು ಎಸ್ಕೇಪ್ ಆಗ್ಬಿಡೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಆಫ್ ಮಾಡಿಕೊಂಡ್ರೆ ಹೆಂಗೈತೆ ಬ್ರೋ, ಕಾಣಿಸ್ತಾ ಇಲ್ಲ. ಹೋಗ್ತಾ ಇದ್ದೀವಿ ಬೇರೆ ಲೊಕೇಶನ್ಗೆ, ಬಟ್ ತುಂಬ ಫಾಗ್ ಐತೆ. ಈ ತಾರಲ್ಲಿ ಬರೀ 20ರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಯೋಚನೆ ಮಾಡಿ ಯಾವ ಥರ ಹೋಗ್ತಾ ಇದ್ದೀವಿ ಅಂತ. ಬಂದ್ವಿ ಸೀತು ಬೆಟ್ಟಕ್ಕೆ. ಫುಲ್ ಫಾಗ್ ಮುಚ್ಕೊಂಡಿದೆ. ಈ ಫಾಗಲ್ಲಿ ಸನ್ರೈಸ್ ಎಲ್ಲಿ ಕಾಣಿಸುತ್ತೆ ಅಂತ ನನ್ನ ಯೋಚನೆ. ಇದೇನೋ ಕಲ್ಲಡ್ಡ ಇಟ್ಟಿದ್ದಂಗೆ ಬರಲ್ಲ ನಾಯಪ್ಪ. ಆಫ್ ಮಾಡಿ ವಿಡಿಯೋ ಆಫ್ ಮಾಡಬೇಕಾ ವಿಡಿಯೋ? ಬಟ್ ಇದೊಂಥರ ವ್ಯೂ ಚೆನ್ನಾಗಿದೆ. ದಾರಿ ಅಂತೂ ಗೊತ್ತಾಗ್ತಾ ಇಲ್ಲ ಮುಂದ್ಗಡೆ ಏನಿದೆ ಅಂತ. ಫೈನಲಿ ಬಂದ್ವಿ. ಈಗಿದೆ. ಇವ್ರು ನೋಡಿದ್ರೆ ಸನ್ರೈಸ್ ನೋಡ್ತಾರಂತೆ. ನಾನು ಟ್ರೆಕ್ಕಿಂಗ್ ಅಂದ್ಬಿಟ್ಟು ಶೂಗಳು ಬೇರೆ ಹಾಕೊಂಬಂದಿದ್ವಿ. ಕೇಳಿ ಒಂದ್ಸಲ ಇವಾಗ ಅಣ್ಣ ಬಾಣ ನೀನು. ಚಳಿಯಲ್ಲಿ ಫೋಟೋಶೂಟ್ ಬೇರೆ ಮಾಡ್ತಾರೆ. ತೀರಾ ಚಳಿ. ಸನ್ರೈಸು ಕರ್ಕೊಂಬಂದು ಚಳಿನಾಗ ನಡುಗಿಸ್ತಾ ಅವರೇ. ನಮ್ಮ ಗೃಹಿಣಿ ನೋಡಮ್ಮ ಇಲ್ಲೇ ಇದ್ದಾಳೆ. ಈ ಏರಿಯಾದಲ್ಲಿ ನಮಗೆ ಸನ್ರೈಸ್ ಕಾಣಿಸ್ತಾ ಇತ್ತು, ಬಟ್ ಇವಾಗ ಬರೀ ಮಂಜು ಕಾಣಿಸ್ತಾ ಇದೆ. ಆ ಫೋಟೋನ ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ಹೆಂಗಿದೆ ಅಂತ ಏನೋ ಅಂತಿದ್ನಾ, ಆಮೇಲೆ ನಾನು ಸೆಟ್ಲ್ ಆಯ್ತು.